ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಯಾರಿಗೆ ತಾವು ಬಯಾಲಜಿ ಫಸ್ಟ್ ಪಿ ಯು ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಾಸ್ ಆಗೋದು ಡೌಟ್ ಇದೆಯೋ ಅವರು ಈ ವಿಡಿಯೋನ ಫುಲ್ಲಾಗಿ ನೋಡಿ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂದರೆ ಈ ವಿಡಿಯೋ ನೋಡಿದ್ರೆ ನೀವು 5 ಮಾರ್ಕ್ಸ್ ಇಂತಿ ನಿಮ್ಗೆ ಪಿಕ್ಸ್ ಬರ್ತದೆ ಅಂತಲೇ ಹೇಳ್ತೀನಿ. ಓನ್ಲಿ ಆ ಡೈಗ್ರಾಮ್ ನೋಡ್ಕೊಂಡು ಹೋಗ್ರಿ, 5 ಮಾರ್ಕ್ಸ್ ಪಿಕ್ಸ್ ಬರ್ತದೆ ನಿಮ್ಗೆ. ಪಾಸ್ ಆಗೋಕೆ ಎಷ್ಟು ಬೇಕು? 21 ಮಾರ್ಕ್ಸ. ಇಲ್ಲೇ ನಾನು ನಿಮ್ಗೆ 5 ಮಾರ್ಕ್ಸ್ ಕವರ್ ಮಾಡ್ತೀನಿ. ಹಿಂಗೆ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ನ ರೆಡಿ ಮಾಡಿ ಕೊಡ್ತೀನಿ ಅಂತಲೇ ಹೇಳ್ತೀನಿ ಈಸಿಯಾಗಿ. ಸೊ ಇವತ್ತು ಯಾವ ಡೈಗ್ರಾಮ್ ಹೇಳ್ತೀನಿ ಆ ಡೈಗ್ರಾಮ್ ಒಂದು ನೋಡ್ಕೊಂಡ್ರೆ ಆ್ಯನ್ಯುವಲ್ ಎಕ್ಸಾಮ್ 5 ಮಾರ್ಕ್ಸ್ ಪಿಕ್ಸ್ ಅಂತಲೇ ತಿಳ್ಕೊರಿ. ಫಸ್ಟ್ ಡೈಗ್ರಾಮ್ ಯಾವುದಪ್ಪ ಅಂದರೆ ಡೈಕಾಟ್ ಸ್ಟೆಮ್. ಇದು ಭಾಳ ಸರ್ತಿ ಎಕ್ಸಾಮ್ದಾಗ ಬಂದದ ಅಂತಲೇ ಹೇಳ್ಬೋದು. ನೀವು ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಚೆಕ್ ಮಾಡ್ಕೊರಿ. ಸೊ ಇದನ್ನು ಡೈಗ್ರಾಮ್ ಫುಲ್ ಈಸಿ ಐತಿ, ನೋಡ್ಕೋಬೋದು ನೀವು. ವೀಡಿಯೋನ ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊರಿ. ವೀಡಿಯೋ ಕ್ಲಿಯರ್ ಇಲ್ಲ ಅಂತ ಹೇಳಿ ಬೇಯಬೇಡ್ರಿ. ಹಂಗೆ ಇಲ್ಲಿ ನೋಡ್ಕೋಬೋದು, ಇದರ ಲೇಬಲ್ ಅಷ್ಟು ಗುರ್ಸ್ಬೇಕು. ಹಂಗೆ ಇದನ್ನು ಡೈಗ್ರಾಮ್ ಡ್ರಾ ಮಾಡಬೇಕು. ಡೈಕಾಟ್ ಸ್ಟೆಮ್ ಅಂತ ಡ್ರಾ ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಡೈಕಾಟ್ ಸ್ಟೆಮ್ ಅಂತ ಕೊಟ್ಟಿರ್ತಾರೆ ಕ್ವಶನ. ಸೊ ನೀವು ನೋಡ್ಕೋಬೋದು, ಅಲ್ಲಿಂದ ನೀವು ಇದನ್ನು ಮಾಡ್ಬೋದು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಅದು ಡೈಗ್ರಾಮ. ಸೊ ವೇಟ್ ಮಾಡಿರಿ. ನೆಕ್ಸ್ಟ್ ಡೈಗ್ರಾಮ್ ಇರೋದು ನೋಡ್ಕೋಬೋದು, ಯಾವುದಪ್ಪ ಅಂದ್ರೆ ಮೊನೊಕಾಟ್ ಸ್ಟೆಮ್. ಇದನ್ನು ಸೇಮ್ ಕ್ವಶನ್ ಕೇಳ್ತಾರೆ. ಡ್ರಾ ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಮೊನೊಕಾಟ್ ಸ್ಟೆಮ್ ಅಂತ ಕೇಳ್ತಾರೆ ನಿಮ್ಗೆ. ನೀವು ನೋಡ್ಕೋಬೋದು. ಇದ್ರೂ ಡೈಗ್ರಾಮ್ ಫುಲ್ ಈಸಿ ಅದಾವೆ. ಎರಡು ಡೈಗ್ರಾಮ ನೋಡ್ಕೋಬೋದು ನೀವು. ಎರಡು ಡೈಗ್ರಾಮ್ ಫುಲ್ ಈಸಿ ಇದಾವೆ. ಮತ್ತು ಡೈಗ್ರಾಮ್ ನೀವು ಹೆಂಗೆ ತೆಗೆದ್ರು ನಡೆಯುತ್ತೆ, ಆದರೆ ಅದರ ಲೇಬಲ್ ಕರೆಕ್ಟಾಗಿ ಗುರ್ಸ್ಬೇಕು. ಸೊ ಲೇಬಲ್ನ ಕರೆಕ್ಟಾಗಿ ನೋಡ್ಕೊರಿ ಅಂತಾನೆ ಹೇಳ್ತೀನಿ. ಸೊ ನೀವು ವೀಡಿಯೋನ ಇಲ್ಲಿ ಸ್ವಲ್ಪ ಝೂಮ್ ಆಗ್ತಾಯಿದೆ ನೋಡಿರಿ. ಲೇಬಲ್ಸ್ ಎಲ್ಲ ನೋಡ್ಕೊರಿ ಎರಡು ಡೈಗ್ರಾಮ್ದು. ಇವು ಡೈಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡವ್ರು ನಿಮ್ಗೆ ಆ್ಯನ್ಯುವಲ್ ಎಕ್ಸಾಮ್ದಾಗ 5 ಮಾರ್ಕ್ಸ್ ಪಿಕ್ಸ್ ಅಂತಲೇ ಹೇಳ್ತಾನು. ಸೊ ಇಂಥ ಇನ್ನಷ್ಟು ವೀಡಿಯೋ ನಿಮ್ಗೆ ಬೇರೆ ಸಬ್ಜೆಕ್ಟು ಅಥವಾ ಪಾಸಿಂಗ್ ಪ್ಯಾಕೇಜ್ ಯಾರಿಗೆ ಬೇಕು, ಪಾಸ್ ಆಗೋಕ್ಕೆ ಯಾರಿಗಾಗಲ್ಲ ಅಂತೇಳಿ ಕಮೆಂಟ್ ಮಾಡಿರಿ. ವಿತಿನ್ ಸೆಕೆಂಡ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತೇನೆ. ಸೊ ಸಿಗೋಣ.